ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೈದ್ರಾಬಾದ್ ದಮ್ ಬಿರಿಯಾನಿಯನ್ನು ಹೇಳಿಕೊಡ್ತಿದ್ದೇನೆ. ಇದಂತೂ ತುಂಬಾ ಈಸಿ ಕೂಡ ಮತ್ತು ತುಂಬಾ ರುಚಿಯಾಗಿರುತ್ತೆ. ಜಟ್ಪಟ್ ಅಂತ ಹೇಳಿ ಮಾಡಿಕೊಳ್ಳುವಂಥ ರೆಸಿಪಿ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪರ್ಫೆಕ್ಟಾಗಿರುವ ಹೈದ್ರಾಬಾದ್ ದಮ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ 1.5 kg ಚಿಕನನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೇನೆ. ನೀರನ್ನೆಲ್ಲ ಬಸಿದು ಇಟ್ಕೊಂಡಿದ್ದೇನೆ. ನಾವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೇವೆ ನೋಡಿ, ಆ ರೀತಿ ದೊಡ್ಡದೊಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ದಪ್ಪ ತಳ ಇರುವ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೇನೆ. ಇದನ್ನು ಮ್ಯಾರಿನೇಷನ್ ಮಾಡಿ ಇಡಬೇಕು. ನಂತರ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡರನ್ನು ಸೇರಿಸ್ತಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೊಳ್ತಿದ್ದೇನೆ. ನಾವು ಇದಕ್ಕೆ ಹಸಿಮೆಣಸು ಕೂಡ ಹಾಕ್ತೇವೆ, ಅದಕ್ಕೋಸ್ಕರ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ ನಂತರ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ಕೂಡ ಸೇರಿಸ್ತಿದ್ದೇನೆ. ನಂತರ ಇದಕ್ಕೆ 3 ಬಿರಿಯಾನಿ ಎಲೆನ ಹಾಕೊಳ್ತಿದ್ದೇನೆ. 1 ಟೀ ಸ್ಪೂನಷ್ಟು ಇಲ್ಲಿ ನಾನು ಶಾಜೀರವನ್ನು ಹಾಕೊಳ್ತಿದ್ದೇನೆ. ನಂತರ ಇದಕ್ಕೇ ಒಂದು 4 ರಿಂದ 5 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಲವಂಗ ಕೂಡ ಸೇರಿಸ್ತೇನೆ. ಒಂದು 7-8 ಪೀಸಷ್ಟು ಲವಂಗ ತಗೊಂಡಿದ್ದೇನೆ. ಮತ್ತು 1 ಟೀ ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಚಕ್ಕೆ ಪೀಸನ್ನು ಹಾಕ್ಕೊಳ್ತಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಇರ್ಬೋದು. ಒಂದು 4 ರಿಂದ 5 ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಿದ್ದೇನೆ. ನೀವು ಖಾರ ಎಷ್ಟು ತಿಂತೀರ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ರಿಂದ 5 ಹಸಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಿದ್ದೇನೆ. ಇದು ಫ್ರೆಶ್ ಆಗಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೇನೆ. ಇದನ್ನು ನಾನೇ ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಂತರ ಇದಕ್ಕೆ 1 ಮುಷ್ಟಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಅದಕ್ಕೇ 1 ಮುಷ್ಟಿಯಷ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನು ಕೂಡ ಸೇರಿಸಿದ್ದೇನೆ, ಸಣ್ಣಗೆ ಕಟ್ ಮಾಡಿಬಿಟ್ಟು. ನಂತರ ನಾನಿಲ್ಲಿ ಒಂದು 7 ರಿಂದ 8 ಈರುಳ್ಳಿಯನ್ನು, ದೊಡ್ಡ ಈರುಳ್ಳಿಯನ್ನು ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈ ರೀತಿ ಬಿರಿಸ್ತವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇವಾಗ ಹಾಕ್ಕೊಳ್ತಿದ್ದೇನೆ ನೋಡಿ. ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ನಾನು ವಿಡಿಯೋ ಲಾಂಗ್ ಆಗುತ್ತಂತೇಳಿ ಅದನ್ನು ಫ್ರೈ ಮಾಡೋದನ್ನು ತೋರಿಸಿಲ್ಲ. ಜಸ್ಟ್ ಏನಿಲ್ಲ, ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ತೆಳ್ಳಗೆ ಉದ್ದಕ್ಕೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಗೋಲ್ಡನ್ ಕಲರ್ ಬಂದರೆ ಸಾಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸಿದ್ದೇನೆ. 1 ಕಪ್ ಹೇಳಿದರೆ 250 ಗ್ರಾಮ್ ಅಷ್ಟು ನಾನಿಲ್ಲಿ ಮೊಸರನ್ನು ಸೇರಿಸಿದ್ದೇನೆ. ನಂತರ ಇಲ್ಲಿ ಒಂದು ಅರ್ಧ ಲಿಂಬೆಯನ್ನು ಸೇರಿಸ್ತಿದ್ದೇನೆ. ಇದು ಸ್ವಲ್ಪ ದೊಡ್ಡದಾಗಿದೆ, ಸೊ ಅರ್ಧ ಸೇರಿಸಿದ್ದೇನೆ. ಚಿಕ್ಕದಿದ್ದರೆ 1 ಫುಲ್ ಸೇರಿಸಿ. ನಾನಿಲ್ಲಿ ಅರ್ಧ ಲಿಂಬೆಹಣ್ಣನ್ನು ಸೇರಿಸಿದ್ದೇನೆ. ಈರುಳ್ಳಿ ನಾನಿಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೇನೆ, ಸ್ವಲ್ಪ ಗಾರ್ನಿಷಿಗೆ ಅಂತ ಹೇಳಿ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ. ಫುಲ್ ಇಡೀ ಹಾಕಿಲ್ಲ, ಒಂದು ಕಾಲು ಭಾಗದಷ್ಟು ಮಾತ್ರ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಉಳಿದದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ತೇನೆ. ನಾನೇನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದೇ ಎಣ್ಣೆನ ಆ್ಯಡ್ ಮಾಡ್ತೇನೆ ಇಲ್ಲಿ ನಾನು. ನೋಡಿ, ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ತಿದ್ದೇನೆ. ನಾನು ಈ ಸೌಟಿಂದ ಹಾಕೊಳ್ತಿದ್ದೇನೆ. ಇದು ಅಂದಾಜು ನೋಡಿದರೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೆ ನಾನು. ಇವಾಗ ಹಾಕಿದ ನಂತರ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಮಿಕ್ಸ್ ಮಾಡ್ತಿರುವಾಗಲೇ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಹೈದ್ರಾಬಾದ್ ಫೇಮಸ್ ಬಿರಿಯಾನಿ ಇದು, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಈ ಸ್ವಲ್ಪ ಒತ್ತಿನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಈ ಚಿಕನಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಿವುಚ್ತಾ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಕಿವುಚ್ತಿಲ್ಲ, ಸ್ವಲ್ಪ ಆವಾಗ ಒಳಗಡೆ ತನಕ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಯಲ್ಲಿದ್ದದನ್ನು ಕೂಡ ಕ್ಲೀನಾಗಿ ಅದಕ್ಕೇ ಹಚ್ತಿದ್ದೇನೆ ಮಸಾಲೆಗೆ. ಆನಂತರ ಇದನ್ನು ಮುಚ್ಚಿ ನಾವು 1 ಗಂಟೆಯಷ್ಟು ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೂ 1 ಗಂಟೆ ಬಿಡಿ, ಇಲ್ಲದಿದ್ದರೆ ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಆಗುತ್ತೆ. ನಂತರ ಇಲ್ಲಿ ನಾನು ಆ ರೈಸನ್ನು ಬೇಯಿಸ್ಕೊಳ್ಳಿಕ್ಕೆ ನಾನಿಲ್ಲಿ 3 ಲೀಟರಷ್ಟು ನೀರನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಲವಂಗನ ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಇದಕ್ಕೆ 1 ಪಲಾವ್ ಎಲೆನ ಸೇರಿಸ್ಕೊಳ್ತೇನೆ. ನಂತರ ಇದಕ್ಕೇ 1-2 ಚಿಕ್ಕ ಪೀಸಷ್ಟು ನಾನಿಲ್ಲಿ ಚಕ್ಕೆನ ಸೇರಿಸ್ಕೊಂಡಿದ್ದೇನೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಇಲ್ಲಿ ಶಾಜೀರವನ್ನು ಹಾಕೊಳ್ತಿದ್ದೇನೆ. ಇಲ್ಲಿ 1-2 ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ. ಒಂದು 3 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೇನೆ. 2 ಸ್ಲೈಸ್ ಅಷ್ಟು ಇಲ್ಲಿ ಲಿಂಬೆ ಹಣ್ಣನ್ನು ಹಾಕೊಂಡಿದ್ದೇನೆ. ಮತ್ತು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸಿದ್ದೇನೆ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೊಳ್ಬೇಕು.
2ರಿಂದ 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ಕುದೀಲಿಕ್ಕೆ ಬಿಟ್ಟಿದ್ದೇನೆ. ಇವಾಗ ನೋಡಿ ನಾನಿಲ್ಲಿ 1 kg ಅಷ್ಟು ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೆ. ಈ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ಈ ನೀರು ಕುದಿ ಬರ್ತಾ ಇದೆ. ಈ ನೆನೆಸಿರುವ ಅಕ್ಕಿಯನ್ನು ಚೆನ್ನಾಗಿ ನೀರನ್ನೆಲ್ಲ ಬಸಿದ್ಬಿಟ್ಟು ಇವಾಗ ಅಕ್ಕಿಯನ್ನು ಮಾತ್ರ ಹಾಕೊಳ್ತಿದ್ದೇನೆ. ಇಲ್ಲಿ ನೀರನ್ನು ಬಸಿದ್ಬಿಟ್ಟು ಈ ಅಕ್ಕಿಯನ್ನು ಮಾತ್ರ ಹಾಕೊಂಡ್ರೆ ಸಾಕಿಲ್ಲಿ. ನೋಡಿ ನಾನು ಇಲ್ಲಿ ನೀರನ್ನೆಲ್ಲ ಬಸಿದ್ಬಿಟ್ಟು ಅಕ್ಕಿಯನ್ನು ಹಾಕೊಳ್ತಿದ್ದೇನೆ. ಎಲ್ಲ ಅಕ್ಕಿಯನ್ನು ಕೂಡ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ. ನಾನಿವಾಗ ನಿಧಾನಕ್ಕೆ ಹಾಕೊಳ್ತಿದ್ದೇನೆ. ನೀರು ತುಂಬಾ ಬಿಸಿಯಾಗಿರುತ್ತೆ. ಕೈಯಿಂದ ಹಾಕ್ಕೊಳ್ಬೇಡಿ, ಸೌಟಿಂದನೇ ಹಾಕ್ಕೊಳ್ಳಿ. ನೀರು ಬಿಸಿ ಇರುತ್ತಲ್ವ, ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸೌಟಿಂದನೇ ಅಕ್ಕಿಯನ್ನೆಲ್ಲ ಹಾಕ್ಕೊಳ್ತಿದ್ದೇನೆ. ಅಕ್ಕಿಯನ್ನೆಲ್ಲ ಹಾಕಿದ ನಂತರ ಒಮ್ಮೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ನಿಧಾನಕ್ಕೆ ಸ್ವಲ್ಪ ಎಲ್ಲ ಕಡೆ ಕೂಡ ಅಕ್ಕಿ ಒಂದೇ ಸೈಡ್ ಹಾಕಿರ್ತೀವಲ್ವ, ಒಂದೇ ಸೈಡ್ ಬಿದ್ದಿರುತ್ತೆ ಮೇಲೆ. ಸೊ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕುದೀಲಿಕ್ಕೆ ಬಿಡೋಣ. ನೋಡಿ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಅಕ್ಕಿಯನ್ನೆಲ್ಲ ನೋಡ್ಕೊಳ್ಳೋಣ ಒಮ್ಮೆ ಬೆಂದಿದೆ ಇಲ್ವಾ ಅಂತೇಳಿ. ಇದು ಒಂದು 3/4 ಭಾಗದಷ್ಟು ಬೆಂದರೆ ಸಾಕು. ಬಾಕಿ ನಾವು ದಮ್ ಮಾಡ್ತೇವಲ್ಲ ಆವಾಗ ಕರೆಕ್ಟಾಗಿ ಬೇಯುತ್ತೆ ಕಂಪ್ಲೀಟಾಗಿ ಫುಲ್ಲು. ನೋಡಿ ಇವಾಗ ಅನ್ನವನ್ನು ಚೆಕ್ ಮಾಡ್ತಿದ್ದೇನೆ. ಇದು 3/4 ಭಾಗದಷ್ಟು ಬೆಂದಿದೆ. ಇಲ್ಲಿ ಅಕ್ಕಿ 70% ಅಷ್ಟು ಬೆಂದರೆ ಸಾಕು. ಈಗ ನಾನು ಅಕ್ಕಿನೆಲ್ಲ ಬಸಿದ್ಬಿಟ್ಟು ಇಟ್ಕೊಳ್ತೇನೆ. ನಾವು ದೊಡ್ಡದೊಂದು ತೂತಿರುವ ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಈ ಅಕ್ಕಿಯನ್ನೆಲ್ಲ ಹಾಕೊಂಡ್ಬಿಟ್ಟು ಬಸಿದು ಇಟ್ಕೊಳ್ತಿದ್ದೆ. ನೋಡಿ ನಾನು ಈ ರೀತಿಯಾಗಿ ಬಸೀತಿದ್ದೇನೆ. ನಾವಿಲ್ಲಿ ಕಂಪ್ಲೀಟಾಗಿ ನೀರನ್ನೆಲ್ಲ ಬಸಿಬೇಕು, ನೀರು ಸ್ವಲ್ಪನೇ ಇರಬಾರ್ದು. ಆವಾಗ ಮಾತ್ರ ದಮ್ ಹಾಕುವಾಗ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ನೀರನ್ನೆಲ್ಲ ಕಂಪ್ಲೀಟಾಗಿ ಇದನ್ನು ಬಸಿದು ಇಟ್ಕೊಳ್ತಿದ್ದೇನೆ. ಬಿಸಿಯಾಗಿರುತ್ತೆ, ಸೊ ನೋಡಿಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. ಅವಸರ ಮಾಡಲಿಕ್ಕೆ ಹೋಗಬೇಡಿ, ನಿಧಾನಕ್ಕೆ ಇದನ್ನು ಬಸಿದ್ರೆ ಆಯಿತು. ನಾನು ಕೂಡ ನಿಧಾನಕ್ಕೇ ಇದನ್ನು ಬಸಿದು ಇಟ್ಕೊಳ್ತಿದ್ದೇನೆ. ಇದು ನೀರು ಕೂಡ ತುಂಬ ಇರುತ್ತಲ್ವ, ಸೊ ಎತ್ತಿ ಒಂದೇ ಸಾರಿ ಹಾಕುವಾಗ ಕೈಗೆ ಅದು ಉಗೋ ರೀತಿ ಬರುತ್ತೆ, ಅದರ ಬಿಸಿ ಗಾಳಿ ತಾಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ಸೌಟಿಂದನೇ ತೆಗೆದುಬಿಟ್ಟು ಹಾಕೊಂಡ್ಬಿಟ್ಟು ಇಲ್ಲಿ ಅಕ್ಕಿಯನ್ನೆಲ್ಲ ನೀರನ್ನೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ಈ ಅಕ್ಕಿಯನ್ನು ನಾನು ಇಲ್ಲಿ ಚಿಕನಿದೇನು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ನಲ್ವ, ಆ ಚಿಕನಿದ ಮೇಲೆ ಈ ಅಕ್ಕಿಯನ್ನೆಲ್ಲ ಹಾಕೊಳ್ತಿದ್ದೇನೆ. ಇಲ್ಲಿ ಚಿಕನನ್ನು ಬೇಯಿಸ್ಲಿಕ್ಕಿಲ್ಲ ನಮಗೆ, ಹಾಗೆಯೇ ಇಲ್ಲಿ ಹಾಕ್ಕೊಳ್ಬೇಕು ಅಕ್ಕಿನ. ನಾವೇನು ದಮ್ ಮಾಡ್ತೀವಿ ನೋಡಿ, ಆ ದಮ್ಮಲ್ಲಿ ಈ ಚಿಕನ್ ಮತ್ತು ಈ 3/4 ಭಾಗದಷ್ಟು ಅಕ್ಕಿ ಇದೆ ಅಲ್ವ, ಅದು ಕೂಡ ಬೆಂದೋಗುತ್ತೆ. ನೋಡಿ ಇವಾಗ ಉಳಿದಿರುವ ಎಲ್ಲ ಅಕ್ಕಿಯನ್ನು ಕೂಡ ನಾನು ಒಂದೇ ಸಾರಿ ಇಲ್ಲಿ ಈ ರೀತಿ ಲೇಯರ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಒಂದೇ ಲೇಯರ್ ಮಾಡಿದರೆ ಆಯಿತು, 2-3 ಲೇಯರ್ ಏನು ಮಾಡಲಿಕ್ಕೆ ಇಲ್ಲ. ಇಲ್ಲಿ ಒಂದೇ ಲೇಯರ್ ಮಾಡಿದರೆ ಆಯಿತು. ಚಿಕನ್ ಯಾವಾಗಲೂ ಕೆಳಗಡೆನೇ ಇರಬೇಕು. ನಂತರ ಅದರ ಮೇಲ್ಗಡೆ ಈ ರೀತಿ ಅಕ್ಕಿಯನ್ನೆಲ್ಲ ಹಾಕಿಬಿಟ್ಟು ಈ ಅನ್ನವನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕ್ಕೊಳ್ತಿದ್ದೇನೆ. ಈ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಸ್ವಲ್ಪ ಆನಿಯನ್ ಇತ್ತಲ್ವ, ಈರುಳ್ಳಿ, ಅದನ್ನು ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಗಾರ್ನಿಸಿಗೆ ಅಂತ ಹೇಳಿ. ಆ ಈರುಳ್ಳಿಯನ್ನು ಇಲ್ಲಿ ಹಾಕೊಳ್ತಿದ್ದಾನೆ ಮೇಲ್ಗಡೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಈರುಳ್ಳಿ ಹಾಕಿದ ನಂತರ ಇಲ್ಲಿ ನಾನು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ತೇನೆ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು. ನಾನು ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದೇ ಆಯಿಲನ್ನು ಇಲ್ಲಿ ಸೇರಿಸ್ತಿದ್ದೇನೆ. ನಂತರ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರನ್ನು ತೊಗೊಂಡಿದ್ದೇನೆ. ಇಲ್ಲಿ ಆರೆಂಜ್ ಇದು ಫುಡ್ ಕಲರನ್ನು ತೊಗೊಂಡಿದ್ದೆ. ಇದು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಮ್ಮನೇಲಿ ಬೈತಾ ಇದ್ರು ನನಗೆ ಕಲರ್ ಹಾಕಿದ್ದಕ್ಕೆ. ನಾನು ಲೈಟಾಗಿ ಸ್ವಲ್ಪ ಹಾಕಿದ್ದೇನೆ ಅಷ್ಟೇ ಕಲರು. ನಮ್ಮನೇಲಿ ಯಾರಿಗೂ ಕೂಡ ಕಲರ್ ಇಷ್ಟ ಇಲ್ಲ, ಫುಡ್ ಕಲರ್. ನಾನು ಲೈಟಾಗಿ ಸ್ವಲ್ಪ ಹಾಕಿದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೇನೆ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ರಾಯಿತು. ನಾನು ಇಲ್ಲಿ ತೊಗೊಂಡಿದ್ದಷ್ಟೇ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೇನೆ. ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ದಮ್ ಮಾಡಲಿಕ್ಕೆ ಬಿಡೋಣ. ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೇನೆ. ಇದನ್ನು ಹೈ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಬಿಸಿ ಮಾಡ್ಕೊಂಡಿದ್ದೆ. ನಂತರ ಈ ಪಾತ್ರೆನ ಅದರ ಮೇಲ್ಗಡೆ ಇಟ್ಬಿಟ್ಟು ನಾವು ನೀರು ಬಸಿದು ಇಟ್ಕೊಂಡಿದ್ವಲ್ಲ, ಅನ್ನನ ಏನು ಮಾಡಿ ನೀರು ಬಸಿದು ಇಟ್ಕೊಂಡಿದ್ವಲ್ಲ, ಆ ನೀರನ್ನು ಇದರ ಮೇಲ್ಗಡೆ ಇಟ್ಬಿಟ್ಟು ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೇನೆ, ದಮ್ ಮಾಡ್ಕೊಂಡಿದ್ದೇನೆ. ನೋಡಿ ಇವಾಗ ಒಂದು 20 ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಿದ್ದೇನೆ ಬಿರಿಯಾನಿನ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಮೊದಲು ಅಕ್ಕಿಯನ್ನೆಲ್ಲ ಈ ಅನ್ನವನ್ನೆಲ್ಲ ಮೇಲೆ ಮಾಡ್ಕೊಳ್ಬೇಕು. ಒಂದೇ ಸಾರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಆವಾಗ ಈ ಅಕ್ಕಿ ಎಲ್ಲ ಒಡೆದೋಗುತ್ತೆ. ನಿಧಾನಕ್ಕೆ ಈ ರೀತಿ ಮೇಲೆ ಮಾಡಿಕೊಂಡ್ರೆ ಆಯಿತು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ.
ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಇವಾಗ ನಾನು ಇದನ್ನು ಅನ್ನವನ್ನು ಮೇಲೆ ಹಾಕೊಳ್ತಿದ್ದೇನೆ. ಕಲರ್ ಕೂಡ ನೋಡಿ ನಾನು ಲೈಟಾಗಿ ಸ್ವಲ್ಪನೇ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ. ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಮಾಡ್ಬೇಕಂತ ಹೇಳಿದ್ರೆ ಫುಡ್ ಕಲರ್ ಹಾಕ್ಕೊಳ್ಳೇಬೇಕು. ಅವರೆಲ್ಲ ತುಂಬ ಹಾಕ್ಕೊಂಡಿರ್ತಾರೆ. ಸೊ ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಇಲ್ಲ. ಸೊ ನಾನು ಲೈಟಾಗಿ ಸ್ವಲ್ಪ ನಿಮಗೆ ತೋರಿಸ್ಬೇಕಂತೇಳಿ ಲೈಟಾಗಿ ಸ್ವಲ್ಪನೇ ಫುಡ್ ಕಲರ್ ಹಾಕಿಬಿಟ್ಟು ಮಾಡಿದ್ದೇನೆ, ತೋರಿಸಿದೆ ನೋಡಿ. ಇವಾಗ ಲೈಟಾಗಿ ಸ್ವಲ್ಪ ಇವಾಗ ನೋಡಿ ನಾನು ಕೆಳಗಡೆಯಿಂದ ಸ್ವಲ್ಪ ಪೀಸನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೈಡಿಗೆ ರೈಸನ್ನು ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೇನೆ, ಪ್ಲೇಟಿಗೆ ಹಾಕ್ಕೊಳ್ತಿದ್ದೆ ನೋಡಿ. ಇದು ನಿಧಾನಕ್ಕೆ ಹಾಕ್ಕೊಂಡ್ರೆ ಆಯಿತು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೈದ್ರಾಬಾದ್ ಫೇಮಸ್ ದಮ್ ಬಿರಿಯಾನಿ, ಇದು ಚಿಕನ್ ದಮ್ ಬಿರಿಯಾನಿ ರೆಸಿಪಿ. ನಾನಿಲ್ಲಿ ರಾಯ್ತ ಕೂಡ ಇಟ್ಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.